विद्याप्रदात श्री गुरुराय तमस विनाशक करुणामय गुरुपूर्णिमा पावना पर्वदि तव चरणं मम नित्य शरणं गुरुवे नन्न विद्या ज्योति गुरुवे नन्न धर्मದ ದಾರಿ ಕರುಣೆಯಿಂದ ಕೈ ಹಿಡಿದು ಸತ್ಯದ ಮಾರ್ಗವ ತೋರಿದ ಗುರುವು. ಗುರು ಅಂತ ಹೇಳಿದ್ರೆ ನಮ್ಮ ಅಜ್ಞಾನವನ್ನ ದೂರ ಮಾಡುವಂಥವ್ರು. ಮನೆ ಮೊದಲ ಪಾಠಶಾಲೆ. ನಾವು ಊಟದಾಗ್ಲಿಂದ ನಮಗೆಲ್ಲ ಹೇಳ್ಕೊಡೋರು ಯಾರು ಅಂದ್ರೆ ನಮ್ಮ ತಂದೆ ತಾಯಿಗಳು. ನಮ್ಗೆ ಏನ್ ಸರಿ ಏನ್ ತಪ್ಪು, ಹೇಗೆ ಮಾತಾಡಬೇಕು, ಏನ್ ಮಾತಾಡಬೇಕು, ಯಾರ ಹತ್ರ ಹೇಗೆ ಮಾತಾಡಬೇಕು, ಯಾರ ಹತ್ರ ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ವ್ಯವಹಾರವನ್ನೆಲ್ಲ ಕಲಿಸೋರು ನಮ್ಮ ತಂದೆ ತಾಯಿಗಳಿರ್ತಾರೆ. ಅದಕ್ಕೆ ಅವ್ರಿಗೂ ಸಹ ನಾವು ಗೌರವ ಕೊಡಬೇಕು. ಅವ್ರನ್ನೂ ಸಹ ನಾವು ಅವ್ರು ಗೌರವಿಸಿ ಗುರುವಿನ ಸ್ಥಾನದಲ್ಲಿ ಯಾವಾಗಲೂ ಅವ್ರನ್ನ ಇಟ್ಟು ನೋಡಬೇಕು. ಅದ್ರ ಜೊತೆಗೆ ಒಳ್ಳೆಯ ಮಿತ್ರರು, ಸನ್ಮಿತ್ರರು ಯಾರು ಇರ್ತಾರೆ ಅವರು ಸಹ ನಮ್ಮಿಂದ ಯಾವಾಗಲೂ ತಪ್ಪು ಕೆಲಸವನ್ನ ಮಾಡಿಸೋದಿಲ್ಲ. ಒಳ್ಳೇದನ್ನೇ ಹೇಳ್ತಾರೆ, ನಮ್ಮ ಕೈಲಿ ಒಳ್ಳೇದನ್ನೇ ಮಾಡಿಸ್ತಾರೆ. ನಾವು ಏನೇ ಮಾಡೋದಂದ್ರೂ ನಮ್ಮಿಂದ ಯಾವುದೇ ಕಾರಣಕ್ಕೂ ತಪ್ಪು ದಾರಿಗೆ ಎಳೆಯೋದಿಲ್ಲ. ಏನಾದ್ರೂ ನಮ್ಮ ಕೈಲಿ ತಪ್ಪು ಕೆಲಸ ಮಾಡಿಸ್ತಾರೆ ಅಂತ ಹೇಳಿದ್ರೆ ಅವರು ಒಳ್ಳೆಯ ಮಿತ್ರರಲ್ಲ, ಗುಡ್ ಫ್ರೆಂಡ್ಸ್ ಅಲ್ಲ. ಒಳ್ಳೆ ಫ್ರೆಂಡ್ಸ್ ಯಾರು ಅಂದ್ರೆ ನಮ್ಮಿಂದ ಒಳ್ಳೆ ಕೆಲಸ ಯಾರು ಮಾಡಿಸ್ತಾರೆ, ಒಳ್ಳೇದನ್ನ ಯಾರು ಹೇಳ್ಕೊಡ್ತಾರೆ ಅವರು ನಮಗೆ ಒಳ್ಳೆಯದಿರ್ತಾರೆ. ದದಾತಿ ವಿನಯಂ ಅಂದ್ರೆ ನಾವು ವಿದ್ಯೆ ಬೇಕು. ನಾವು ಶಾಲೆಗೆ ಹೋಗಿ ತಕ್ಷಣವೇ ವಿದ್ಯಾವಂತರಾಗೋದಿಲ್ಲ, ಅಥವಾ ಪಾಠ ಕೇಳಿದ ತಕ್ಷಣ ವಿದ್ಯಾವಂತರಾಗಲ್ಲ. ನಾವು ಕೇಳಿದ ಪಾಠ, ಕೇಳಿದ ಮಾಡಿದ ಪರೀಕ್ಷೆ ಎಲ್ಲದರಲ್ಲೂ ಜೊತೆಗೆ ವಿನಯ ಅನ್ನೋದಿದ್ರೆ ನಾವು ಕಲಿತಿದ್ದು ವಿದ್ಯೆಗೆ ಒಂದು ಅರ್ಥ ಇರುತ್ತೆ. ಅದಕ್ಕೋಸ್ಕರ